ಸರ್ವ ಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು ಮಹೋನ್ನತನು ಆದಿಯು ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ. ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಸ್ವಾಮೀಜಿಗಳೇ, ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನನ್ನ ಜಿಲ್ಲೆಯವರಾದ BL ಶಂಕರ್ ಅವರೇ ಮತ್ತು ವೇದಿಕೆಯ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನನ್ನೆಲ್ಲ ಸಹೋದರ ಸಹೋದರಿಯರೇ, ಹಿರಿಯರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಮ್ಮೆಲ್ಲರ ಮೇಲೆ ಆ ದೇವರ ಶಾಂತಿ ಮತ್ತು ಅನುಗ್ರಹಗಳು ಸದಾ ವರ್ಷಿಸುತ್ತಾ ಇವೆ. ಬಹಳ ಸುಂದರ ಸಂಜೆ. ಭಾವೈಕ್ಯದ ಬಗ್ಗೆ ನನಗೆ ಉಪನ್ಯಾಸ ನೀಡಬೇಕು. ಭಾವೈಕ್ಯತೆ ಎನ್ನುವುದು ಈ ವೇದಿಕೆಯಿಂದ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಶ್ರೀ ಸ್ವಾಮೀಜಿಗಳು ಎಲ್ಲ ಧರ್ಮೀಯರನ್ನು ಕರೆದು ಈ ಸಮಾರಂಭವನ್ನು ಆಯೋಜಿಸ್ತಾ ಇದ್ದಾರೆ. ಭಾವೈಕ್ಯತೆ ಅಂದರೆ ತಾನು ತನ್ನದು ಬಿಟ್ಟು ಎಲ್ಲರ ಜೊತೆ ಸೇರುವುದಲ್ಲ, ಬದಲಾಗಿ ತಾನು ತನ್ನದನ್ನು ಇಟ್ಟುಕೊಂಡು ತಾನು ನಂಬಿದ ಧರ್ಮದ ಮೇಲೆ ನಾನು ಪ್ರಾಕ್ಟೀಸ್ ಮಾಡುತ್ತಾ, ಅಂದರೆ ಆ ಧರ್ಮವನ್ನು ಅನುಸರಿಸುತ್ತಾ ಮತ್ತು ತಾನು ನಂಬಿದ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಇತರರನ್ನು ಕೂಡ ಗೌರವಿಸುವಂಥದ್ದು ಅದು ಭಾವೈಕ್ಯತೆಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿಯೂ ಕೂಡ ಭಾವೈಕ್ಯತೆ ಬೆಳೆಯಬೇಕು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳಿರ್ತಾರೆ, ನಮ್ಮ ಸಹೋದರ ಸಹೋದರಿಯರಿರ್ತಾರೆ, ನಮ್ಮ ಮಕ್ಕಳಿರ್ತಾರೆ, ನಮ್ಮ ಸೊಸೆಯಂದಿರಿರ್ತಾರೆ, ನಮ್ಮ ಮೊಮ್ಮಕ್ಕಳಿರ್ತಾರೆ. ಹಿರಿಯರಿಗೆ ಗೌರವವನ್ನು ಕೊಟ್ಟು ಮಕ್ಕಳೊಂದಿಗೆ ಪ್ರೀತಿಯಿಂದ ಬಾಳುವುದು ಅದು ಭಾವೈಕ್ಯತೆ, ಅದು ಸಂಸಾರದ ಭಾವೈಕ್ಯತೆ. ಅಲ್ಲಿ ಎಲ್ಲರನ್ನೂ ಕೂಡ ಗೌರವಿಸುವಂತಹ, ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ಒಂದು ವ್ಯವಸ್ಥೆ ಜಾರಿಯಾದರೆ ಅದು ಭಾವೈಕ್ಯತೆ ಅಂತ. ಸಮಾಜದ ಭಾವೈಕ್ಯತೆ ಅಂದರೆ ಸಮಾಜದಲ್ಲಿ ಬಹಳಷ್ಟು ಜಾತಿಗಳಿವೆ, ಉಪಜಾತಿಗಳಿವೆ, ಪಂಗಡಗಳಿವೆ. ಅದೇ ರೀತಿಯಲ್ಲಿ ಅವರ ಮಧ್ಯೆ ಸಾಮರಸ್ಯ, ಸಹಬಾಳ್ವೆ, ಸಹಕಾರದ ಜೀವನ ಸಾಗಿಸುವುದೇ ಭಾವೈಕ್ಯತೆ ಎನ್ನುವುದು. ಭಾವೈಕ್ಯತೆ ಎಲ್ಲಿ ಇರ್ತದೋ ಅಲ್ಲಿ ಶಾಂತಿ ಇರ್ತದೆ, ಭಾವೈಕ್ಯತೆ ಎಲ್ಲಿ ಇರ್ತದೋ ಅಲ್ಲಿ ಪ್ರೀತಿ ಇರ್ತದೆ ಮತ್ತು ಭಾವೈಕ್ಯತೆಯೊಂದಿಗೆ ನಮ್ಮ ಮನಸ್ಸುಗಳು ಒಂದನ್ನು ಒಂದು ಹೃದಯವನ್ನು ಜೋಡಿಸ್ತದೆ. ಧರ್ಮ ಅಂದರೆ ಏನು ಅಂತ? ಧರ್ಮ ಅಂದರೆ ಪರಸ್ಪರ ಮನುಷ್ಯನ ಹೃದಯವನ್ನು ಇನ್ನೊಂದು ಮನುಷ್ಯನ ಹೃದಯದೊಂದಿಗೆ ಜೋಡಿಸುವುದು ಧರ್ಮ. ಅದೇ ರೀತಿಯಲ್ಲಿ ಆ ಎಲ್ಲ ಹೃದಯಗಳನ್ನು ದೇವನೊಂದಿಗೆ ಜೋಡಿಸುವುದು ಧರ್ಮ. ನಮಗೆ ಏನು ಸಮಸ್ಯೆ ಆಗಿದೆ ಅಂದರೆ ನಮಗೆ ದೇವನ ಅರಿವು ಇಲ್ಲದೆ ಹೋಗಿದೆ. ದೇವನು ಯಾರು ಹೇಳುವಂತ ಅರಿವು ನಮ್ಮಲ್ಲಿ ಬಂದು ಬಿಟ್ರೆ ನಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ ಭಾವೈಕ್ಯತೆ ಮೂಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಅವನನ್ನು ಯಾವ ರೀತಿ ನಾವು ಅರಿಯಬೇಕಾಗಿತ್ತು ಆ ರೀತಿ ಅರಿತಾಗ ಭಾವೈಕ್ಯತೆ ಬರ್ತದೆ. ದೇವನೊಬ್ಬನಿದ್ದಾನೆ, ಅವ ಎಲ್ಲವನ್ನು ವೀಕ್ಷಿಸ್ತಾ ಇದ್ದಾನೆ, ಅವನಿಗೆ ಎಲ್ಲ ಆಗು ಹೋಗುಗಳು ಗೊತ್ತಿದೆ. ಅದು ಬೆಳಕಿನಲ್ಲಿ ಮಾಡಲಿ ಕತ್ತಲೆಯಲ್ಲಿ ಮಾಡಲಿ ಯಾವ ರೀತಿಯಿಂದಲೂ ಕೂಡ ನಾವು ಏನಾದರೂ ಕಾರ್ಯ ಮಾಡಿದಾಗ, ನಾವು ಏನಾದರೂ ಒಳಿತು ಮಾಡಲಿ ಆ ಒಳಿತುಗಳು ಕೂಡ ಅವನಿಗೆ ಗೊತ್ತಾಗ್ತದೆ. ಮತ್ತು ನಾವೇನಾದರೂ ಕೆಡುಕುಗಳು ಮಾಡಿದರೆ ಆ ಕೆಡುಕುಗಳ ಜ್ಞಾನವೂ ಕೂಡ ಅವನಿಗೆ ಇರ್ತದೆ ಹೇಳುವಂತ ನಂಬಿಕೆ ಅದು ನಮ್ಮಲ್ಲಿ ಬರಬೇಕು. ನೋಡಿ, ದೇವನು ಅಂದರೆ ಅದೊಂದು ಸಾಮಾನ್ಯ ವಿಷಯ ಅಲ್ಲ. ದೇವನು ಅಂದರೆ ನಮ್ಮೆಲ್ಲರ ಸೃಷ್ಟಿಕರ್ತನು, ನಮ್ಮೆಲ್ಲರನ್ನು ಕೂಡ ಸೃಷ್ಟಿಸಿದವನು, ವೀರ್ಯದ ಒಂದು ಬಿಂದುವಿನಿಂದ ನಮ್ಮನ್ನು ಸೃಷ್ಟಿಸಿದವನು. ಆ ವೀರ್ಯದ ಬಿಂದು ಅದು ರಕ್ತದ ಹನಿಯಾಗ್ತದೆ, ಆಮೇಲೆ ಅದು ಮಾಂಸದ ಪಿಂಡವಾಗ್ತದೆ, ಆ ನಂತರ ಅದು ಮಾಂಸ ಖಂಡ ಆಗ್ತದೆ, ಅದರ ನಂತರ ಅದಕ್ಕೆ ಎಲುಬುಗಳನ್ನು ಜೋಡಿಸಲಾಗ್ತದೆ, ತದನಂತರ ಅದರ ಮೇಲೆ ಒಂದು ಹೊದಿಕೆಯನ್ನು ಹೊದಿಸಲಾಗ್ತದೆ. ಈ 9 ತಿಂಗಳ ಪ್ರಕ್ರಿಯೆ ಇದು ತಾಯಿಯ ಗರ್ಭ ಹೇಳುವಂತ ಒಂದು ಕತ್ತಲ ಕೋಣೆಯಲ್ಲಿ ಆಗುತ್ತಿರುವಂತಹ ಪ್ರಕೃತಿಗಳು, ಒಂದು ವ್ಯವಸ್ಥೆ ಇದೆ ನೋಡಿ. ಸರಿಸುಮಾರು 16 ವಾರದಲ್ಲಿ 120
ದಿವಸಗಳಲ್ಲಿ ಅವನು ಆತ್ಮವನ್ನು ಊದ್ತಾನೆ ಮತ್ತು ಆ ಮಗುವಿಗೂ ಕೂಡ 24 ವಾರದಲ್ಲಿ ಕೇಳುವ ಶಕ್ತಿಯನ್ನು ಕೊಡ್ತಾನೆ, 28 ವಾರದಲ್ಲಿ ನೋಡುವಂತಹ ಶಕ್ತಿಯನ್ನು ಕೊಡ್ತಾನೆ. ಆ ರೀತಿಯಿಂದ ದೇವನು ತಾಯಿಯ ಹೊಟ್ಟೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಬೆಳೆಸ್ತಾನೆ. ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು. ನಮ್ಮಲ್ಲಿ ಭಾವೈಕ್ಯತೆ ಯಾವಾಗ ಬರ್ತದೆ ಅಂದ್ರೆ ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಹೇಳುವಂತಹ ಆ ಪ್ರಜ್ಞೆ ಜಾಗೃತಿಯಾದಾಗ, ಆ ಸತ್ಯ ನಮಗೆ ಮನವರಿಕೆಯಾದಾಗ ನಮ್ಮಲ್ಲಿ ಭಾವೈಕ್ಯತೆ ಮೂಡುತ್ತದೆ. ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು. ಅಷ್ಟು ಮಾತ್ರ ಅಲ್ಲ, ಒಬ್ಬ ತಂದೆ ತಾಯಿಯ ಮಕ್ಕಳು ಹೇಳುವಂತಹ ಸತ್ಯ ಇದೆ ಅಲ್ಲ. ನಾವೆಲ್ಲರೂ ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳು. ನಮ್ಮೆಲ್ಲರ ತಂದೆ ಒಬ್ಬನೇ, ನಮ್ಮೆಲ್ಲರ ತಾಯಿ ಒಬ್ಬನೇ. ಅಂದ್ರೆ ನಾವೆಲ್ಲ ಆ ರಕ್ತವನ್ನು ಹಂಚಿಕೊಂಡು ಇಲ್ಲಿಗೆ ಬಂದವರು. ನಾವೆಲ್ಲರೂ ಪರಸ್ಪರ ಸಹೋದರರು. ಈ ಭಾವನೆ ನಮ್ಮಲ್ಲಿ ಬೇಕು. ಅವನು ಸೃಷ್ಟಿಸುವುದು ಮಾತ್ರ ಅಲ್ಲ, ಬದಲಾಗಿ ಈ ಜಗತ್ತಿಗೆ ಕಳಿಸಿದ ನಂತರವೂ ಕೂಡ ನಮ್ಮ ದೇಹದ ರಚನೆ ಏನುಂಟು ಅದರ ಮೇಲೆ ಅವನ ನಿಗಾ ಇಡ್ತಾನೆ. ಸರಿಸುಮಾರು 140 ಲೀಟರ್ ರಕ್ತ ಪ್ರತಿ ದಿವಸ ಅವ ಫಿಲ್ಟರ್ ಮಾಡ್ತಾನೆ. ಅದೇ ರೀತಿಯಲ್ಲಿ 11,000 ಲೀಟರ್ ಗಾಳಿ ನಾವು ಶ್ವಾಸ ತೆಗೆದುಕೊಳ್ತೇವೆ. ನಮ್ಮಲ್ಲಿ ಸರಿಸುಮಾರು 86,400 ಬಾರಿ ಹೃದಯ ಬಡಿತದೆ. ನಮಗೆ ಎಂದಾದರೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ? 86,400 ಬಾರಿ ಬಡಿಯುವಂತಹ ಈ ಹೃದಯ ಒಂದು 4 ಬಾರಿ ನಿಂತು ಬಿಟ್ಟರೆ ಏನಾಗ್ಬೋದು ನಮ್ಮ ಅವಸ್ಥೆ? ನಮ್ಮ ಅವಸ್ಥೆ ಏನೂ ಆಗುವುದಿಲ್ಲ. ನಾವು ಮನುಷ್ಯರಾಗಿ ಉಳಿಯುವುದಿಲ್ಲ. ನಮ್ಮನ್ನು ಹೆಸರು ಹೇಳಿಯೂ ಕೂಡ ಯಾರು ಕರೆಯುವುದಿಲ್ಲ. ಅಂತ ಒಂದು ಪರಿಸ್ಥಿತಿಗೆ ನಾವು ಹೋಗಿ ಬಿಡ್ತೇವೆ. ಯಾವ ರೀತಿ ನಮಗೆ ಬರುವಾಗ ಹೆಸರಿರಲಿಲ್ಲವೋ ಹೋಗುವಾಗಲೂ ಕೂಡ ಹೆಸರಿರುವುದಿಲ್ಲ. ಸತ್ಯ ಏನು ಅಂದ್ರೆ, ಈ ಜಗತ್ತಿನ ಸತ್ಯ ಏನು ಅಂದ್ರೆ, ಈ ಜಗತ್ತಿಗೆ ಒಬ್ಬ ದೇವನಿದ್ದಾನೆ ಹೇಳುವಂತ. ಈ ಜಗತ್ತಿನ ಇನ್ನೊಂದು ಸತ್ಯ ಏನು ಅಂದ್ರೆ, ಈ ಜಗತ್ತನ್ನು ಅವನು ಕೇವಲ ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಬದಲಾಗಿ ಈ ಜಗತ್ತನ್ನು ಅವನು ನಡೆಸ್ತಾ ಇದ್ದಾನೆ. ಕೇವಲ ಮನುಷ್ಯರನ್ನು ಹುಟ್ಟು ಹಾಕಿದ್ದು ಮಾತ್ರ ಅಲ್ಲ, ಮನುಷ್ಯರಿಗೆ ಬೇಕಾಗುವಂತಹ ಈ ಭೂಮಿ, ಈ ಆಕಾಶ, ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರ, ಈ ಗಾಳಿ, ಈ ಬೆಳಕು ಇದೆಲ್ಲ ನೀಡಿದವರು ಯಾರು? ಇದರ ಅಧ್ಯಯನ ನಮಗೆ ಮಾಡಬೇಕಾಗಿದೆ. ನಮ್ಮ ಸಮಾಜದ ಸುಧಾರಣೆ ಯಾವಾಗ ಆಗ್ತದೆ ಅಂದ್ರೆ ಇದರ ಅಧ್ಯಯನ ನಾವು ಮಾಡಬೇಕಾಗಿದೆ. ಈ ಅಧ್ಯಯನದ ಮೂಲಕ ನಾವು ದೇವರನ್ನು ಕಂಡು ಹಿಡಿಯಬೇಕಾಗಿದೆ. ಅವನ ಸಾರ್ವಭೌಮತೆಯನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ಅವನ ಶಕ್ತಿ, ಅವನ ಸಾಮರ್ಥ್ಯ ನಮಗೆ ಮನನವಾಗಬೇಕಾಗಿದೆ. ಆವಾಗ ನಮ್ಮಲ್ಲಿ ಶಾಂತಿ, ಸೌಹಾರ್ದತೆ, ಭ್ರಾತೃತ್ವ, ಸಹಬಾಳ್ವೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಒಂದೇ ಹೇಳುವಂತ ಆ ಭಾವನೆ ನಮ್ಮಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಗೆಲ್ರಿಗೂ ಗಾಳಿ ಕೊಡುವವನು ಒಬ್ಬನು, ನಮ್ಗೆಲ್ರಿಗೂ ಬೆಳಕು ಕೊಡುವವನು ಒಬ್ಬನು. ಈ ಭೂಮಿಯ ಮೇಲೆ ನಾವು ಸರಿಸುಮಾರು 800 ಕೋಟಿ ಜನ ಇವತ್ತು ಜೀವಂತವಾಗಿ ವಾಸ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಈ ಭೂಮಿ 800 ಕೋಟಿ ಜನ ಮತ್ತು ಅವರಿಗೆ ಬೇಕಾಗುವಂತಹ ಸಕಲ ಸಾಧನಗಳನ್ನು ಹಿಡ್ಕೊಂಡು ಈ ಭೂಮಿ ತಿರುಗುತ್ತಾ ಇದೆ. ಇದನ್ನು ತಿರುಗಿಸುವವನು ಯಾರು? ಈ ಭೂಮಿ ತಿರುಗುವುದಿಲ್ಲ ಅಂದ್ರೆ ಇಲ್ಲಿ ಹಗಲು ಮತ್ತು ರಾತ್ರಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ತಿರುಗುತ್ತಾ ಇದೆ. ಈ ಭೂಮಿಯಲ್ಲಿ ಯಾವ ಯಾವ ಕೊಡುಗೆಗಳನ್ನು ಆ ದೇವನು ನಮಗೆ ಕೊಟ್ಟಿದ್ದಾನೆ, ಇದರ ಒಂದು ಗಹನವಾದಂತಹ ಚರ್ಚೆ ನಮ್ಮಲ್ಲಿ ಆಗಬೇಕು. ನೋಡಿ, ಈ ಭೂಮಿಗಿಂತ ಸರಿಸುಮಾರು 3,33,000 ಪಟ್ಟು ದೊಡ್ಡವನು ಸೂರ್ಯನು. ಅವ ಸರಿಸುಮಾರು 15.5 ಕೋಟಿ ಕಿಲೋಮೀಟರ್ ದೂರ ಇದ್ದಾನೆ ಈ ಭೂಮಿಯಿಂದ. ಇದು ವಿಜ್ಞಾನ ಸಾಬೀತುಪಡಿಸಿದಂತಹ ಸತ್ಯ. 15.5 ಕೋಟಿ ಅಂದ್ರೆ ಒಂದು ಕಡಿಮೆ ದೂರ ಅಲ್ಲ. ಆ ಒಬ್ಬ ಸೂರ್ಯ ಮಾತ್ರ ಇರುವುದಲ್ಲ, ಆ ಸೂರ್ಯನ ಹೊರತು ನಕ್ಷತ್ರಗಳಿವೆ. ಆ ನಕ್ಷತ್ರಗಳು ಅಸಂಖ್ಯಾತ ಇವೆ ಮತ್ತು ಆ ನಕ್ಷತ್ರಗಳು ಆ ಸೂರ್ಯನಿಂದ ಗಾತ್ರದಲ್ಲಿ ಎಷ್ಟೋ ದೊಡ್ಡವು. ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರ, ಈ ಗ್ರಹಗಳು, ಈ ಆಕಾಶವನ್ನು ಎತ್ತರಕ್ಕೆ ಏರಿಸಿದವನು ಯಾರು? ಇದನ್ನು ಹಿಡಿದಿಟ್ಟುಕೊಳ್ಳುವವನು ಯಾರು? ಇಂತಹ ಸತ್ಯವನ್ನು ನಾವು ತಿಳಿಯಬೇಕು, ನಮ್ಮ ಮಕ್ಕಳಿಗೂ ನಾವು ತಿಳಿಸಬೇಕಾಗ್ತದೆ. ಸೂರ್ಯ, ಭೂಮಿ, ಈ ಆಕಾಶ ಇದೆಲ್ಲವೂ ಕೂಡ ಅವನ ದಾಸ್ಯಕ್ಕೆ ಒಳಗಾಗಿ ಅವನ ಗುಣಗಾನ ಮಾಡ್ತಾ ಇದೆ, ಅವನ ದಾಸ್ಯ ಮಾಡ್ತಾ ಇದೆ, ಅವನ ಆಜ್ಞೆಯನ್ನು ಶಿರಸ ಪಾಲಿಸ್ತಾ ಇದೆ. ನೋಡಿ, ಸೂರ್ಯನಲ್ಲಿ ಕೇವಲ ಬೆಳಕು ಮಾತ್ರ ಇರುವುದಲ್ಲ, ಸೂರ್ಯನಲ್ಲಿ ಶಾಖವೂ ಕೂಡ ಉಂಟು. ಸೂರ್ಯನಲ್ಲಿ ಶಾಖ ಇದ್ದ ಕಾರಣ ಈ ಸಾಗರದ, ಈ ನದಿಯ ನೀರು ಆವಿಯಾಗ್ತದೆ.
ನಾವು ಒಂದು ನಿಮಿಷ ಯೋಚಿಸುವುದಿದ್ದರೆ, ನಾನು ಉಡುಪಿಯವರು, ನನಗೆ ಗೊತ್ತು ಅಲ್ಲಿ ಕಡಲ ನೀರು ಎಷ್ಟು ಉಪ್ಪು ಇದೆ ಅಂತ. ಆವಿಯಾಗುವುದು ಉಪ್ಪು ನೀರು. ಆ ಆವಿಯಾದ ಉಪ್ಪು ನೀರು ಅದು ಪುನಃ ಈ ಭೂಮಿಗೆ ಬೀಳುವುದು, ಅದು ಸಿಹಿ ನೀರಾಗಿ ಬೀಳುವಂತ. ಅದು ಮನುಷ್ಯರಿಗೆ ಕುಡಿಲಿಕ್ಕೆ, ಅವರ ಉಪಯೋಗಕ್ಕಾಗಿ, ಅವರ ಜಾನುವಾರುಗಳಿಗಾಗಿ, ಅವರ ಬೇಸಾಯಗಳಿಗಾಗಿ ಬೇಕಾಗುವಂತಹ ಸಿಹಿ ನೀರನ್ನು ಒದಗಿಸುವವನು ಯಾರು? ಅಂದರೆ ಈ ಕಲ್ಪನೆಗಳು ಅದು ನಮ್ಮಲ್ಲಿ ಜಾಗೃತವಾಗಬೇಕು. ನಮ್ಮಲ್ಲಿ ಯಾವಾಗ ಮನುಷ್ಯತ್ವ ಬರ್ತದೆ, ನಮ್ಮಲ್ಲಿ ಯಾವಾಗ ಒಗ್ಗಟ್ಟು ಬರ್ತದೆ, ಯಾವಾಗ ನಮ್ಮಲ್ಲಿ ಶಕ್ತಿ ಬರ್ತದೆ, ಯಾವಾಗ ನಮ್ಮಲ್ಲಿ ಸಾರ್ವಭೌಮತೆ ಬರ್ತದೆ ಅಂದ್ರೆ ಇಂತಹ ಸತ್ಯಗಳು ನಾವು ನಮ್ಮ ಮಕ್ಕಳಿಗೂ ಕೂಡ ತಿಳಿ ಹೇಳಬೇಕು. ಈ ಜಗತ್ತನ್ನು ಸೃಷ್ಟಿಸಿದವನೊಬ್ಬನಿದ್ದಾನೆ, ಈ ಜಗತ್ತನ್ನು ನಡೆಸುವವನು ಒಬ್ಬನಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನನಗೂ ನಿಮಗೂ ಒಂದು ದಿವಸ ಸಾವು ಇದೆ ಅಂತ. ನೋಡಿ, ನಮ್ಮಲ್ಲಿ ಅದೆಷ್ಟೋ ಜನ ದೇವರನ್ನು ನಿರಾಕರಿಸುವವರಿದ್ದಾರೆ, ಅದೆಷ್ಟೋ ಜನ ದೇವ ಗ್ರಂಥವನ್ನು ನಿರಾಕರಿಸುವವರಿದ್ದಾರೆ, ಅದೆಷ್ಟೋ ಜನ ಇದ್ದಾರೆ ನಮ್ಮಲ್ಲಿ ಸ್ವರ್ಗ ನರಕವನ್ನು ನಿರಾಕರಿಸುತ್ತಾರೆ. ಆದರೆ ಈ ಭೂಮಿಯ 800 ಕೋಟಿ ಜನರಲ್ಲಿ ಒಬ್ಬನನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಯಾರಾದರೂ ಸಾವನ್ನು ನಿರಾಕರಿಸುತ್ತಾನೆ? ಯಾರಿಗೂ ಕೂಡ ಸಾವನ್ನು ನಿರಾಕರಿಸಲಿಕ್ಕೆ ಆಗುವುದಿಲ್ಲ. ಸಾವು ಹೇಳುವಂಥದ್ದು ನಿಶ್ಚಿತ. ನಾವು ದೇವರನ್ನು ನಿರಾಕರಿಸಬಹುದು, ಅವನು ಇಲ್ಲ ಹೇಳಬಹುದು, ಅಥವಾ ಅವನ ಜೊತೆ ಇನ್ನಷ್ಟು ದೇವರನ್ನು ನಾವು ಆರಾಧಿಸಬಹುದು. ಸ್ವರ್ಗ ಸುಳ್ಳು, ನರಕ ಸುಳ್ಳು ಅಂತೇಳಿ ನಾವು ವಾದಿಸಬಹುದು, ಆದ್ರೆ ಸಾವು ಸುಳ್ಳು ಅಂತೇಳಿ ವಾದಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಸಾವಿ. ಯಾವ ರೀತಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ, ಯಾವ ರೀತಿ ನಾವೆಲ್ಲರೂ ಕೂಡ ಇಲ್ಲಿ ಜೀವಿಸ್ತಾ ಇದ್ದೇವೋ, ಅದೇ ರೀತಿ ಒಂದು ದಿವಸ ಮರಣವೂ ಕೂಡ ಖಂಡಿತ. ಆ ಮರಣದ ನಂತರ ನಾವು ಎಲ್ಲಿ ಹೋಗ್ತೇವೆ ಹೇಳುವಂತಹ ಆ ಪ್ರಜ್ಞೆಯನ್ನು ಕೂಡ ನಮ್ಮ ಧರ್ಮಗಳು ನಮಗೆ ಹೇಳಿಕೊಡ್ತವೆ. ಇದನ್ನೆಲ್ಲ ಕಲಿಸುವಂತಹ ಪರಿಪಾಠ ನಮ್ಮಲ್ಲಿ ಮೂಡಿ ಬರಬೇಕು. ಸಾವು ಅಂದರೆ ಏನು? ಸಾವಿನ ಆಚೆ ಏನಿದೆ? ಸಾವಿನ ಆಚೆ ಲೋಕ ಇದೆಯಾ? ಇಲ್ಲಿ ಸತ್ಕರ್ಮ ಮಾಡಿದಕ್ಕೆ ಏನಾದರೂ ಪ್ರತಿಫಲ ಇದೆಯಾ? ಇಲ್ಲಿ ದುಷ್ಕರ್ಮ ಮಾಡಿದಕ್ಕೆ ಯಾವುದಾದ್ರೂ ಪ್ರತಿಫಲ ಇದೆಯಾ? ಒಬ್ಬ ಶಾಂತಿ ಹರಡ್ತಾನೆ, ಪ್ರೀತಿ ಹರಡ್ತಾನೆ, ಸೌಹಾರ್ದ ಹರಡ್ತಾನೆ, ಇನ್ನೊಬ್ಬ ಶೋಭೆ ಹರಡ್ತಾನೆ, ಅಶಾಂತಿ ಹರಡ್ತಾನೆ, ಬಿಕ್ಕಟ್ಟು ಹರಡ್ತಾನೆ, ಇಬ್ರು ಕೂಡ ಸಾಯ್ತೇವೆ. ಹಾಗಾದ್ರೆ ಮಾನದಂಡ ಏನು? ಜೀವನದ ಮಾನದಂಡ ಏನು? ಜೀವನಕ್ಕೆ ಒಂದು ಮಾನದಂಡ ಇದೆ. ಜೀವನ ಹೇಳುವಂಥದ್ದು ಒಂದು ಪರೀಕ್ಷೆಯಾಗಿ, ಕೆಲವರಿಗೆ ಹೆಚ್ಚು ಕೊಟ್ಟು, ಕೆಲವರಿಗೆ ಕಡಿಮೆ ಕೊಟ್ಟು, ಕೆಲವರಿಗೆ ಆರೋಗ್ಯ ಕೊಟ್ಟು, ಕೆಲವರಿಗೆ ಅನಾರೋಗ್ಯ ಕೊಟ್ಟು ಪರೀಕ್ಷೆ ಈ ಜಗತ್ತಿನ ಮೇಲೆ, ಈ ಭೂಮಿಯ ಮೇಲೆ ನಡೀತಾ ಇರುವಂಥದ್ದು. ನನ್ನ ಈ ಉಪನ್ಯಾಸದ ಮೂಲ ಥೀಮ್ ಏನಂದ್ರೆ, ನಾವೆಲ್ಲರೂ ಕೂಡ ಒಬ್ಬ ದೇವರ ದಾಸನಂತೆ ಬದುಕಬೇಕು ಅಂತ. ನಾವು ಯಾರಿಗೂ ಕೂಡ ಬೇರೆಯಲ್ಲ, ನಾವೆಲ್ಲರೂ ಕೂಡ ಒಬ್ಬ ದೇವನಿಂದ ಬಂದವರು. ಆ ದೇವನು ನಮ್ಗೆ ಇಲ್ಲಿ ಇಟ್ಟಿದ್ದಾನೆ, ಆ ಕಾರಣಕ್ಕೆ ನಾವು ಇಲ್ಲಿ ಇರುವವು. ಯಾವಾಗ ಅವನು ಕರೀತಾನೋ ಆವಾಗ ನಾವು ಇಲ್ಲಿ ಜಾಗ ಖಾಲಿ ಮಾಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ಹೇಳುವಂತಹ ಆ ಸತ್ಯ ನಮ್ಮಲ್ಲಿ ಜಾಗೃತವಾಗಬೇಕು. ಎರಡನೇದಾಗಿ ನಾವೆಲ್ಲರೂ ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳು ಹೇಳುವಂತ, ನಾವು ಪರಸ್ಪರ ಸಹೋದರರು ಹೇಳುವಂತ, ಯಾರನ್ನಾದ್ರೂ ತೋರಿಸಿ ಇವ ನನ್ನವನಲ್ಲ ಹೇಳುವಂತಹ ಅಧಿಕಾರ ಯಾರಿಗೂ ಇಲ್ಲ ಹೇಳುವಂತಹ ಆ ಸತ್ಯವನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಎಲ್ಲರೂ ಕೂಡ ನನ್ನವರೇ, ಯಾರೂ ಕೂಡ ನನ್ನವರಲ್ಲ ಹೇಳುವಂತಹ ಆ ಸಾಧ್ಯತೆಗಳು ಯಾವ ಮನುಷ್ಯನಿಗೂ ಇಲ್ಲ ಹೇಳುವಂತಹ ಆ ಸತ್ಯ ಏನಿದೆ ಅದನ್ನು ನಾವು ಮನವರಿಕೆ ಮಾಡಿ ಕೊಡಬೇಕಾಗಿದೆ. ಮತ್ತು ನಮ್ಮ ಕುಟುಂಬ ಸಂಬಂಧವನ್ನು, ನಮ್ಮ ಸಾಮಾಜಿಕ ಸಂಬಂಧವನ್ನು ನಾವು ಎಷ್ಟು ಬಲಗೊಳಿಸಲಿಕ್ಕೆ ಸಾಧ್ಯ ಇದೆ ಅಷ್ಟು ಬಲಗೊಳಿಸಬೇಕಾಗಿದೆ. ನಮ್ಮ ತಂದೆ ತಾಯಿಗಳ ಗೌರವ, ನಮ್ಮ ಮಕ್ಕಳ ಬಗೆಗಿನ ಪ್ರೇಮ, ನಮ್ಮ ಹಿರಿಯರ ಬಗೆಗಿನ ಗೌರವ, ನಮ್ಮ ಕಿರಿಯರ ಬಗೆಗಿನ ಪ್ರೇಮ, ಇದು ಈ ಸಮಾಜದಲ್ಲಿ ಮತ್ತಷ್ಟು ಮುಂಚೂಣಿಗೆ ಬರಬೇಕಾಗಿದೆ. ನಮ್ಮ ಸಂಬಂಧಗಳು ಗಟ್ಟಿಯಾಗಬೇಕಾಗಿದೆ. ಸಮಾಜವನ್ನು ಕೆಡಿಸುವಂತಹ ಶಕ್ತಿಗಳಿಗೆ ನಾವು ನಾಗರಿಕತನದಿಂದ ಉತ್ತರ ಕೊಡಬೇಕಾಗಿದೆ. ಅವರನ್ನು ಸಮಜಾಯಿಸಬೇಕಾಗಿದೆ. ಸಮಾಜವನ್ನು ಒಡಿಬೇಡಿ ಅಂತೇಳಿ ಅವರಿಗೆ ಆಟವನ್ನು ಹೇಳಿಕೊಡ್ಬೇಕಾಗಿದೆ. ಅದು ಯಾರೇ ಇರಲಿ, ಎಲ್ಲೇ ಇರಲಿ, ಹೇಗೂ ಇರಲಿ. ಯಾಕೆ ಅಂದ್ರೆ ನಮ್ಗಿಲ್ಲಿ ಶಾಂತಿ ಬೇಕು, ನಮ್ಗಿಲ್ಲಿ ಪ್ರೀತಿ ಬೇಕು, ನಮ್ಗಿಲ್ಲಿ ಸೌಹಾರ್ದತೆ ಬೇಕು.
ಸಿಗುವಂಥದ್ದು ಒಂದು ಜೀವನ, ಬಾರಿ ಬಾರಿಗೆ ಇಲ್ಲಿಗೆ ನಾವು ಬರುವುದಿಲ್ಲ. ಒಂದು ಬಾರಿಗೆ ಬಂದಿದ್ದೇವೆ, ಇದೇ ಫಸ್ಟ್ ಮತ್ತು ಇದೇ ಲಾಸ್ಟ್. ಈ ಸತ್ಯ ನಮಗೆ ಮನವರಿಕೆಯಾಗಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನವನ್ನು ಸುಖಪ್ರದವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಜೀವನವನ್ನು ಶಾಂತಿಯುತವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಸಂಸಾರವನ್ನು ನಾವು ಗೌರವಿಸಬೇಕಾಗಿದೆ. ನಮ್ಮ ತಂದೆ ತಾಯಿಯನ್ನು ನಾವು ನಮ್ಮ ಮನೆಯಲ್ಲೇ ಇಟ್ಟು ಸಾಕಬೇಕಾಗಿದೆ. ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವುದಲ್ಲ. ವೃದ್ಧಾಶ್ರಮದ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೀತಾ ಇದೆ. ಇದು ಭಾರತೀಯ ಸಂಸ್ಕೃತಿಯಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ವೃದ್ಧಾಶ್ರಮದ ಸಂಸ್ಕೃತಿ ಇಲ್ಲ. ಪರರಾಷ್ಟ್ರಗಳ ಸಂಸ್ಕೃತಿಗಳನ್ನು ನಾವು ಆಮದು ಮಾಡುವಂಥದ್ದು ನಿಲ್ಲಿಸಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಮನೆಯನ್ನು ಕಟ್ಟುವುದರ ಜೊತೆಗೆ, ನಮ್ಮ ತಂದೆ ತಾಯಿಯನ್ನು ಗೌರವದಿಂದ ಕಾಣುವುದರ ಜೊತೆಗೆ, ನಾವು ಒಂದು ವೇಳೆ ನಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸುತ್ತೇವೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಹೇಳುವಂತ ಸತ್ಯವನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಗಾದೆ ಇದೆ, ಮಾಡಿದ್ದುಣ್ಣೋ ಮಹಾರಾಯ, ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ತದೆ ಮಹಾರಾಯ. ಆ ರೀತಿಯಿಂದ ನಾನು ನನ್ನ ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳಿಸ್ತೇನೆ ಹೇಳಿದ್ರೆ ನನ್ನ ಮಕ್ಕಳು ಕೂಡ ನನ್ನನ್ನು ನಾಳೆ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಹೇಳುವಂತ ಆ ಸತ್ಯ ನಾವು ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಗಂಡ ಹೆಂಡತಿಯನ್ನು ಪ್ರೀತಿಸಬೇಕಾಗಿದೆ, ಹೆಂಡತಿ ಗಂಡನನ್ನು ಪ್ರೀತಿಸಬೇಕಾಗಿದೆ. ಈ ಮೊಬೈಲ್ನ ಯುಗದಲ್ಲಿ, ಇಂಟರ್ನೆಟ್ನ ಯುಗದಲ್ಲಿ ನಮಗೆ ಪರಸ್ಪರ ಮನೆಯಲ್ಲಿಯೂ ಕೂಡ ಮಾತನಾಡುವಂತಹ ಅವಕಾಶಗಳು ನಶಿಸಿ ಹೋಗುತ್ತಾ ಇವೆ. ನಮ್ಮ ಮನೆಯಲ್ಲಿಯೂ ಕೂಡ ಪ್ರೀತಿ ಹೇಳುವಂತಹದ್ದು, ಶಾಂತಿ ಹೇಳುವಂತಹದ್ದು ಮರೀಚಿಕೆಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪರಸ್ಪರ ಗಂಡ ಹೆಂಡತಿಯನ್ನು ಪ್ರೀತಿಸುವಂತ, ಗಂಡ ಹೆಂಡತಿಗೆ ಒಟ್ಟಿಗೆ ಕೂತು ಮಾತನಾಡುವಂತ, ಕುಶಲೋಪರಿಯನ್ನು ವಿಚಾರಿಸುವಂತ, ಸುಖ ಕಷ್ಟಗಳನ್ನು ಹಂಚಿಕೊಳ್ಳುವಂತ ಈ ಪ್ರಕ್ರಿಯೆ ನಮ್ಮ ಕುಟುಂಬದಲ್ಲಿ ನಾವು ತರಬೇಕಾಗಿದೆ. ಯಾವಾಗ ಈ ಪ್ರಕ್ರಿಯೆ ನಮ್ಮ ಕುಟುಂಬದಲ್ಲಿ ಬರ್ತದೋ ಆವಾಗ ನಮ್ಮ ಮಕ್ಕಳು ಕೂಡ ಸುಸಂಸ್ಕೃತರಾಗಿ ಬಾಳ್ತಾರೆ ಮತ್ತು ಅವರ ಜೀವನವೂ ಕೂಡ ಹಸನಾಗ್ತದೆ ಅಂತೇಳಿ ಹೇಳಿ ಅವಕಾಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ.